ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ನಿತ್ಯ, ನಾನೇನೋ ಕೊನೆ ಸಲ ನಿಮ್ಮೆಲ್ಲರ ಜೊತೆ ಸಂತೋಷವಾಗಿ ಕಳೆಯೋಣ ಅನ್ಕೊಂಡ್ರೆ ಎಲ್ಲರ ತರ ನೀನು ಹೊತ್ತು ನನ್ನೂ ಅಳಿಸ್ತೀಯ. ಇಲ್ಲ ರೀ, ನಾನು ಅಳಲ್ಲ ಅಳಲ್ಲ ಅಳಲ್ಲ. ಅಳಲ್ಲ ಅಂತ ಅಳ್ತಿದ್ಯಲ್ಲ. ಸುಮ್ನೆ ಇರೋಕೆ ನನ್ನಿಂದ ಆಗ್ತಿಲ್ಲ ರೀ. ನೀನ್ ಹತ್ರ ನೋಡಕ್ಕಾಗಲ್ಲ ನಿತ್ಯ, ನೀನ್ ಸಂತೋಷವಾಗಿರ್ಬೇಕು. ನೀವ್ ಇಲ್ದಿದ್ರೆ ನನ್ಗೆ ಸಂತೋಷ ಎಲ್ಲಿರುತ್ತೆ ರೀ? ನಾನು ಎಲ್ಲಿ ಹೋಗ್ತೀನಿ ಹೇಳು? ನಿನ್ ಬಿಟ್ಟು ಹೋಗೋದು ಈ ಶರೀರ ಅಷ್ಟೇ, ನನ್ನ ಮನ್ಸಲ್ಲ. ಅದ್ಯಾವತ್ತು ನಿನ್ ಜೊತೆನೇ ಇರುತ್ತೆ. ನಿನ್ಗೂ ಕೂಡ ಊಟ ಬಡಿಸಿದ್ದೀನಿ ನಿತ್ಯ. ಇಲ್ಲೋಡು, ನನ್ನ ಪ್ಲೇಟ್ ಪಕ್ಕನೇ ನಿನ್ ಪ್ಲೇಟ್. ಬಾ ಕೂತ್ಕೋ. ಅಜ್ಜಿ, ಅತ್ತೆ ಕೂತ್ಕೊಳ್ಳಿ. ಡ್ಯಾಡ್ ಕೂತ್ಕೊಳ್ಳಿ. ಎಲ್ರೂ ಹರಟೆ ಹೊಡಿತಾ ಊಟ ಮಾಡೋಣ. ಎಲ್ರು ತಿನ್ನಿ. ಓಯ್, ನೀನ್ ತಿನ್ನಲ್ವಾ? ನೀವೆಲ್ರೂ ಕೈ ತುತ್ಕೊಡಿ ನನಗೆ. ಚಿಕ್ಕಮ್ಮ, ಚಿಕ್ಕಮ್ಮನ್ ತುತ್ತು ಸೂಪರ್. ಅಜ್ಜಿ, ತಿನ್ನು ನಿತ್ಯ. ಸರ್, ಟೈಮ್ ಆಗ್ತಿದೆ, ಹೊರಡೋಣವಾ? 5 minutes ಸರ್. ಹೋಗ್ಬರ್ತೀನಿ. ಸಾರಿ, ಹೋಗ್ಬರ್ತೀನಿ ಅಂತ ಹೇಳ್ಬಾರ್ದಲ್ವಾ? ಮತ್ತೆ ತಿರುಗಿ ಬರಲ್ಲ ಅಂದಾಗ ಹೋಗ್ತೀನಿ ಅಂತ ಹೇಳಬೇಕು. ಯಾಕಜ್ಜಿ ಹೇಳ್ತೀರಿ? ನೀವು ದಿನ ಬೇಡ್ಕೊಳ್ಳೋ ದೇವ್ರು ಇದಾನೋ ಇಲ್ವೋ ಗೊತ್ತಿಲ್ಲ. ಇದ್ರೆ ಅವನ ಹತ್ರನೇ ಹೋಗ್ತಿದ್ದೀನಿ. ಇನ್ಯಾಕೆ ಅಳ್ತೀರಿ? ಡ್ಯಾಡ್, ಜೈ, ವಾರಸ್ದಾರ ಇಲ್ಲ ಅಂತ ನೊಂದ್ಕೋಬೇಡಿ. ನಮ್ಮ ಕಂಪ್ನಿ ವರ್ಕರ್ಸ್ ಎಲ್ರಿಗೂ ಬಿಸ್ನೆಸ್ ಶೇರ್ ಕೊಡಿ. ಅವ್ರು ಎಲ್ರೂ ಹ್ಯಾಪಿಯಾಗಿರ್ಲಿ. ಹೌದು ನಿತ್ಯ, ನಮ್ಮ ಹನುಮಂತ ನಾಣಿಯಲ್ಲಿ
ಕೊನೆ ಸಲ ನನ್ನ ನೋಡಕ್ಕಾಗ್ದೆ ಎಲ್ಲೋ ಕೂತು ಅಳ್ತಿದ್ದಾನ. ನಿತ್ಯ, ನಾನೀಗ ಒಳ್ಳೆ ಮನೆ ಕಾರ್ ಕೊಡ್ಸು. ಪಾಪ ನಮ್ಮನೆ ನಂಬ್ಕೊಂಡಿದ್ದಾನೆ. ನಿತ್ಯನಿಗೇನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ ಆಂಟಿ. ಅವಳನ್ನ ಅರ್ಧದಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಐ ಆಮ್ ಸಾರಿ. ನಾನು ನಿನಗೆ ಸಾರಿ ಕೇಳಬೇಕು ಜಯ್. ನಿನ್ನ ಸಾವಕ್ಕೆ ಕಾರಣ ನಾನು. ಗುಡ್ ಬೈ ನಿತ್ಯ. ನನ್ ಬಿಟ್ಟು ಹೋಗ್ಬೇಡಿ. ಹೋಗ್ಬೇಕು ಅಂತ ನನಗೂ ಇಲ್ಲ ನಿತ್ಯ. ಆದ್ರೆ ಪ್ಲೀಸ್ ನಿಮ್ ಜೊತೆಗೆ ನನ್ನ ಕರ್ಕೊಂಡು ಹೋಗ್ಬೇಡಿ. ನಿನ್ ಜೊತೆ ಸೇರಿ ಬದುಕೋ ಅದೃಷ್ಟ ನನ್ಗಿಲ್ಲ ನಿತ್ಯ. ನನ್ ಜೊತೆ ಸೇರಿ ಸಾಯೋ ದುರದೃಷ್ಟ ನಿನಗ್ಯಾಕೆ? ಒಂದ್ಸಲ ನೀನೇ ನನಗೆ ಹೇಳಿದ್ದೆ, ಹಾರ್ಟ್ ತುಂಬಾ ರಕ್ತ ಇರುತ್ತೆ, ಆ ಹಾರ್ಟಿಗೆ ನೋವಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಹಾಗೆ ದೇಹ ತುಂಬ ನೀರಿರುತ್ತೆ, ಆದ್ರೆ ಆ ದೇಹಕ್ಕೆ ಗಾಯ ಆದ್ರೆ ರಕ್ತ ಬರುತ್ತೆ ಅಂತಲೂ ಹೇಳಿದ್ದೆ. ನಮ್ಮ ಭೇಟಿ ವಿದಾಯ ಕೂಡ ಹಾಗೆ ಇರುತ್ತೆ ನಿತ್ಯ. ಕಣ್ಣೀರಿಗೂ ರಕ್ತಕ್ಕೂ ವ್ಯತ್ಯಾಸ ಇರೋ ಹಾಗೆ ನಿನ್ನ ನನ್ನ ಮಧ್ಯೆ ಇರೋ ಪ್ರೀತಿಲಿ ಎಲ್ಲೋ ಏನೋ ತಪ್ಪಾಗಿದೆ. ಏನ್ರಿ? ಸತ್ತೋದ್ಮೇಲೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ, ಆದ್ರೆ ಬದುಕಿರೋ ನೀವು ನನಗೋಸ್ಕರ ಅಳ್ತೀರಾ. ನಿಮ್ಮನ್ನೆಲ್ಲ ನಾನು ಕೇಳೋದು ಒಂದೇ, ನನ್ನ ಒಂದು ಒಳ್ಳೆ ಮೆಮೊರಿಯಾಗಿ ನೆನಪು ಮಾಡ್ಕೊಳ್ಳಿ. ನಾನಿಲ್ಲ ಅನ್ನೋ ನೋವನ್ನ ಮರೆತು ಖುಷಿಯಾಗಿ ನೆಮ್ಮದಿಯಾಗಿರಿ. ನಿಮ್ ನಗುನೇ ನನಗೆ ವಿದಾಯ. ಇಲ್ಲಿ ನೋಡಿ, ನಿಮಗ್ ನಗೋದು ಕೇಳಿ ನಾನು ಅಳ್ತಿದ್ದೀನಿ. ನಿನಗೊಂದು ಹಗ್ ಮಾಡಿ ಮುತ್ತು ಕೊಡ್ಲಾ? ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಥ್ಯಾಂಕ್ ಯು ನಿತ್ಯ. ನೀನು ಕೊಟ್ಟಿರೋ ಈ ಧೈರ್ಯದಿಂದನೇ ಸಾವನ್ನು ಎದುರು ನೋಡ್ತೀನಿ. ಏನ್ರಿ?
ಐ ಲವ್ ಯು. ಗುಡ್ ಬೈ. ಗುಡ್ ಬೈ ಫಾರ್ ಎವರ್. ಜೈ ಜೈ ಏನ್ರಿ ಹಲೋ ಮೇಡಮ್. ಎಲ್ಲಿದ್ಯಾ ಮಲ್ಲಿಕಾ? ಮನೇಲಿದ್ದೀನಿ ಮೇಡಮ್. ಲಗೇಜ್ ರೆಡಿ ಆಯ್ತಾ? ಹಾಂ, ರೆಡಿ ಮಾಡ್ತಿದ್ದೀನಿ ಮೇಡಮ್. ಬೇಗ ಹೊರಡು. ಯಾರ ಕಣ್ಗೂ ಬೀಳ್ದಿರೋ ಹಾಗೆ ಏರ್ಪೋರ್ಟ್ಗೆ ರೀಚ್ ಆಗು. ಓಕೆ ಮೇಡಮ್. ಪಾಸ್ಪೋರ್ಟ್ ವೀಸಾ ಹುಷಾರಾಗಿ ಇಟ್ಕೊಂಡಿದ್ಯಾ ತಾನೇ? ಇಟ್ಕೊಂಡಿದ್ದೀನಿ ಮೇಡಮ್. ಬೋರ್ಡಿಂಗ್ ಪಾಸ್ ತಗೊಳ್ಳುವಾಗ ಚೆಕ್ಕಿಂಗ್ ಹತ್ರ ತುಂಬ ಕೇರ್ಫುಲ್ ಆಗಿರು. ಎಲ್ಲ ಕಡೆನೂ ಯಾರು ನಿನ್ನ ಫೇಸ್ ಐಡೆಂಟಿಫೈ ಮಾಡಬಾರ್ದು. ಫ್ಲೈಟ್ ಟೇಕ್ ಆಫ್ ಆಗೋವರೆಗೂ ಟೇಕ್ ಕೇರ್. ಓಕೆ ಮೇಡಮ್. 50 lakhs ಕೊಟ್ಟು ಅಬ್ರಾಡಲ್ಲಿ ಜಾಬ್ ಕೂಡ ಕೊಡಿಸ್ತಿದ್ದೀರಾ. ನಿಮ್ಮ ಹೆಲ್ಪ್ನ ಈ ಜನ್ಮದಲ್ಲಿ ಮರೆಯೋದಿಲ್ಲ ಮೇಡಮ್. ಮತ್ತೆ ಇಂಡಿಯಾ ಕಾಲಿಟ್ಟೆ ಅಂದರೆ ನಿನಗೆ ಮತ್ತೆ ಜನ್ಮನೇ ಇರಲ್ಲ. ಗುಡ್ ಬೈ. ಮಲ್ಲಿಕನ ಹೈಡ್ ಮಾಡಿದ್ದು ಅಲ್ದೆ ಫಾರಿನಿಗೆ ಕಳಿಸ್ತೀಯ ಮಾಮ್? ಆ ಮಲ್ಲಿಕ ವಿಷಯ ನಾನು ಈಗಲೇ ನೋಡ್ಕೋತೀನಿ. ಜೈ ಹೊರಗಡೆ ಬಂದ ಮೇಲೆ ನಿನ್ನ ನೋಡ್ಕೋತೀನಿ. ಮತ್ತೆ ಈ ಥರ ಟೋಲ್ ಗೇಟ್ ಇಟ್ಟು ನನ್ನ ತಡಿಬೇಕು ಅಂದ್ಕೊಂಡ್ರೆ ನಿಮ್ಮನ್ನ ಟೋಟಲ್ ಆಗಿ ಮೇಲ್ ಕಳ್ಸಕ್ಕೂ ನಾನು ಯೋಚನೆ ಮಾಡಲ್ಲ. ಈಗ ನಿಂಗೆ ಸಂತೋಷ ಆಗ್ತಿದ್ಯಾ? ನಿನ್ನ ಕಣ್ಣು ಹೊಟ್ಟೆ ತಂಪಾಯ್ತಾ? ನಿನಗೇನ್ ದ್ರೋಹ ಮಾಡಿದೀವಿ ಅಂತ ಬಂಗಾರದಂತ ಮಗನ್ನ ಹೊಟ್ಟೆಗೆ ಹಾಕೊಂಡ್ಯೆ. ನಿನಗೇನು ಅನ್ಯಾಯ ಮಾಡಿದ್ವಿ? ಈ ಮನೆ ದೀಪನ ಆರಿಸ್ತಿದ್ಯಲ್ಲೇ. ಬಾಯ್ ಮುಚ್ಚು ಚಂದ್ರಿಕಾ. ಮೊದ್ಲೇ ಅವಳು ದುಃಖದಲ್ಲಿದ್ದಾಳೆ, ಮತ್ತೆ ಯಾಕೆ ಮಾತಿಂದ ಚುಚ್ತಾ ಇದೀಯಾ? ಇವಳ್ಗ
ಇವಳಿಗೇನ್ ದುಃಖ ಅಜ್ಜಿ? ಜೈನ ಕಳ್ಕೊಂಡು ಅಳ್ತಿರೋರು ನಾವು, ಜೈನ ದೂರ ಮಾಡ್ಕೊಂಡು ಶಾಶ್ವತವಾಗಿ ಅಳ್ಬೇಕಾಗಿರೋದು ನಾವು. ಇವಳಿಗೇನಾಗಿದೆ? ಜೈ ಇಲ್ದಿರೋ ದುಃಖ ನಮ್ಗಿಂತ ನಿತ್ಯಾಗೆ ಹೆಚ್ಚು ಅತ್ಗೆ. ಕಾಲ್ಗೆ ಹಚ್ಚಿರೋ ಮದ್ರಂಗಿ ಹೋಗೋದ್ರಲ್ಲೇ ಅರ್ಶನ ಕುಂಕುಮ ಕಳ್ಕೊಂಡ್ರೆ ಯಾವ ಹೆಣ್ಣು ತಡ್ಕೋತಾಳೆ? ಇವಳು ಜೈ ಹತ್ರ ತಾಳಿ ಮಾತ್ರ ಕಟ್ಟಿಸ್ಕೊಂಡ್ಲು. ಅದನ್ ಬಿಟ್ಟು ಏನ್ ಮಾಡಿದ್ಲು? ಜೊತೆಗ್ ಸಂಸಾರ ಮಾಡಿದ್ಲ, ಶೋಭನ ಮಾಡಿದ್ಲ, ಗರ್ಭಿಣಿ ಆದ್ಲ, ಮಕ್ಳನ್ ಹೆತ್ಲ. ಏನ್ ಮಾಡಿದ್ಲು ಅಂತ ಇವಳಗ್ ದುಃಖ. ಅಸಹ್ಯವಾಗಿ ಮಾತಾಡ್ಬೇಡ ಚಂದ್ರಿಕಾ. ನೀನು ಒಂದು ಹೆಂಗಸಾಗಿ ಇನ್ನೊಂದು ಹೆಣ್ಣಿನ ಮನ್ಸು ಅರ್ಧಾಗ್ದಿರೋ ಥರ ಮಾತಾಡ್ಬೇಡ. ನಾನು ಒಂದ್ ಹೆಣ್ಣೆ ಅಣ್ಣ, ಈ ಮನೆ ಮಗಳೇ ನಾನು. ಈ ಮನೆ ಮಮಕಾರ ಕಳ್ಕೊಳಕ್ಕಾಗ್ದೆ ಇಲ್ಲೇ ಗಂಡನ್ ಜೊತೆ ಇರೋ ದುರದೃಷ್ಟ. ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಆಸೆ ಪಟ್ಟೆ. ಆ ಆಸೆ ನೆರವೇರ್ದೆ. ನನ್ ಮಗಳು ಮನೆ ಬಿಟ್ಟು ಹೊರಟೆ ಹೋದ್ಲು. ಈಗ ನೋಡಿದ್ರೆ ನನ್ನ ಅಳಿಯ ಈ ಪ್ರಪಂಚನೇ ಬಿಟ್ಟು ದೂರ ಹೋಗ್ತಿದ್ದಾನೆ. ಅಳ್ಬೇಡ ಚಂದ್ರಿಕಾ, ಈಗ ಏನಂದ್ರು ನಾವು ಕೆಟ್ಟವರಾಗ್ತೀವಿ. ಆಗ್ಲಿ ಬಿಡ್ರಿ, ಅವನು ಇಲ್ಲ ಅಂದ್ಮೇಲೆ ನಾವು ಬದುಕಿದ್ರೇನು ಸತ್ರೇನು? ಏಯ್, ಮೊನ್ನೆ ನಂಗೇನೇ ಹೇಳ್ದೆ? ಜೈನ ಕ್ಷೇಮವಾಗಿ ಮನೆಗೆ ಕರ್ಕೊಂಡು ಬರ್ತೀನಿ ಅಂದ್ಯಲ್ಲೇ, ಎಲ್ಲೇ ಜೈ? ಅವನಿಗೆ ಸಾವು ಬಂದ್ರೆ ಅವನಿಗಿಂತ ಮೊದ್ಲು ನಾನ್ ಸಾಯ್ತೀನಿ ಅಂದ್ಯಲ್ಲೇ. ಹೋಗೆ ಸಾಯಿ, ಸಾಯೇ ಸಾಯಿ. ಬಾಯ್ ಮುಚ್ತೀಯಾ? ನಿತ್ಯನ ಸಾಯಿ ಅನ್ನೋ ಹಕ್ಕು ನಿನಗೆಲ್ಲಿದೆ? ಮತ್ತೆ ನನ್ನ ಸೋದರಳಿಯನ್ ಸಾಯಿಸೋ ಹಕ್ಕು ಇವ್ರಿಗೆ ಯಾರು ಕೊಟ್ರಜ್ಜಿ? ಇವಳು ಇಲ್ದೆ ಹೋಗಿದ್ರೆ ಜೈ ನಮಗ್ ಸಿಕ್ತಿದ್ನಲ್ಲ ಅಜ್ಜಿ. ಅವನ್ನ ಬೇಡ ಅಂತ ಬಿಟ್ಟು ಹೋದ್ಲು. ತಿರ್ಗಾ ಬಂದು ಅವನ ನೇಣ್ಗಂಬ ಹತ್ತಿಸ್ತಿದ್ದಾಳೆ. ಇವಳಿಗೆ ಯಾರು ಕೊಟ್ರು ಈ ಅಧಿಕಾರ? ಅವಳನ್ನ ಒಳಗೆ ಕರ್ಕೊಂಡು ಹೋಗು. ಬಾ ಚಂದ್ರಿಕಾ, ಇಷ್ಟು ದಿನ ಮಾತಾಡಿದ್ದಕ್ಕೆ ಕೆಟ್ಟವರಾದ್ವಿ. ಈಗ ನಮ್ಗೆ ಮಗಳು ಇಲ್ಲ, ಅಳಿಯನೂ ಇಲ್ಲ, ಇನ್ನೇನು ಉಳಿದಿದೆ? ನಡಿ ನಡಿ. ಅಯ್ಯೋ, ಅವಳು ಹೇಳಿದ್ದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಮ್ಮ. ಜೈ ದೂರ ಆಗ್ತಿದ್ದಾನೆ ಅನ್ನೋ ನೋವು ಬಿಟ್ರೆ ನಿನ್ನ ಮೇಲೆ ಯಾರಿಗೂ ಕೋಪ ಇಲ್ಲ. ಅಮ್ಮ ನಿತ್ಯ, ನಿನ್ನನ್ನು ಸಮಾಧಾನ ಮಾಡೋಕೆ ನನ್ನಿಂದ ಆಗ್ತಿಲ್ಲ ಅಮ್ಮ. ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಧೈರ್ಯವಾಗಿರು. ನೀನ್ ಇಲ್ಲೇ ಇದ್ರೆ ಇಂಥ ಮಾತೆಲ್ಲ ಕೇಳಬೇಕಾಗುತ್ತಮ್ಮ. ನಿನ್ನ ಮನೆ ಹತ್ರ ಬಿಟ್ಬಿಡ್ತೀನಿ, ನಡಿಯಮ್ಮ. ಹೋಗ್ಲಿ, ನಿಮ್ಮಮ್ಮನ್ನೇ ಇಲ್ಲಿ ಬರೋಕೆ ಹೇಳ, ನಿನ್ ಜೊತೆ ಆಗಿರುತ್ತೆ. ಜೈನ ಕ್ಷೇಮವಾಗಿ ಮನೆಗೆ ಕರ್ಕೊಂಡು ಬರ್ತೀನಿ ಅಂದ್ಯಲ್ಲೇ, ಎಲ್ಲ ಜೈ? ಅವನಿಗೆ ಸಾವು ಬಂದ್ರೆ ಅವನಿಗಿಂತ ಮೊದ್ಲು ನಾನ್ ಸಾಯ್ತೀನಿ ಅಂದ್ಯಲ್ಲೇ. ಹೋಗೆ ಸಾಯಿ, ಸಾಯೇ. ಚಿಕ್ಕಮ್ಮ ಹೇಳಿದ್ದೆಲ್ಲ ನಿಜಾನೇ ಅಲ್ವಾ? ಅವರೇ ಇಲ್ಲ ಅಂದಮೇಲೆ ನಾನು ಯಾಕಿರ್ಲಿ? ಅವರು ಸಾಯೋ ಮೊದಲು ನಾನೇ ಸತ್ತು ಹೋಗ್ತೀನಿ. ಸಾವಲ್ಲೂ ಕೂಡ ಅವ್ರಿಗೆ ಜೊತೆ ಆಗ್ತೀನಿ.
ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಸರ್, ಐ ಎಮ್ ನಾಣಿ, ಜೈ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ ಚೇರ್ಮನ್ ಜೈಸೂರ್ಯ ಅವ್ರ PA ಸರ್. ಓಕೆ, ಏನಂತ ಹೇಳಿ. ಇಫ್ ಯು ಡೋಂಟ್ ಮೈಂಡ್, ಇವತ್ತು ನಿಮ್ಮ ಏಜೆನ್ಸಿಯಿಂದ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿರೋ ಎಲ್ಲ ಪ್ಯಾಸೆಂಜರ್ ಡೀಟೇಲ್ಸ್ ಬೇಕು ಸರ್. ಸ್ವಲ್ಪ ಅರ್ಜೆಂಟ್ ಸರ್, ಪ್ಲೀಸ್. ಈ ಕಡೆ ಬನ್ನಿ. ಸರ್, ಸ್ವಲ್ಪ ಸ್ಲೋ ಆಗಿ ಮೂವ್ ಮಾಡಿ. ಸ್ಟಾಪ್ ಸರ್. ಈಗ ಸ್ವಲ್ಪ ಆಗಿ ಮೇಲೋಗಿ.